ಇವತ್ತಿನ ವಿಡಿಯೋದಾಗ ನಾವು ಮೊನ್ನೆ ಈಗ ಮ್ಯಾಥ್ಸ್ ಮತ್ತು ರೀಸನಿಂಗಿಗೆ ಎಸ್ ಎಸ್ ಸಿ ಜಿ ಡಿ ಯಾವ ಟಾಪಿಕ್ಕಿಂದ ಅತಿ ಹೆಚ್ಚು ಕ್ವಶನ್ ಬರ್ತಾವೆ ನೋಡಿದ್ವಲ್ಲ. ಸೊ ಅವತ್ತು ನಾ ಹೇಳಿದ್ದೆ ಸೊ ಜಿ ಕೆ ಮತ್ತು ಇಂಗ್ಲೀಷ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಅದೇ ಟೈಪ್ ವಿಡಿಯೋದಾಗ ನಾ ಜಿ ಕೆ ಮತ್ತು ಇಂಗ್ಲೀಷ್ದಾಗ ಎಲ್ಲಿಂದ ಯಾವ ಟಾಪಿಕ್ನಾಗ ಜಾಸ್ತಿ ಕ್ವಶನ್ ಬರ್ತಾವ, ಸೊ ಏನು ಓದಿ ನೀವು ಜಾಸ್ತಿ ಸ್ಕೋರ್ ಮಾಡೋದು ಅನ್ನೋದನ್ನ ವಿಡಿಯೋದಾಗ ಹೇಳ್ತಾನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ತಾನು ಏನಂದ್ರೆ, ನಾವು ಮ್ಯಾಥ್ಸ್ ಒಳಗೆ ರೀಸನಿಂಗ್ ಒಳಗೆ ಹೇಳ್ಬೋದು ಸೊ ಇದೇ ಟಾಪಿಕ್ ಬರ್ತಾವ, ಇದೇ ಟಾಪಿಕ್ ಓದ್ಕೊಂಡು ಹೋಗ್ರಿ, ಇಲ್ಲಿಂದಾನೇ ಕ್ವಶನ್ಸ್ ಬರ್ತಾವ ಅಂತೀವಿ. ಬಟ್ ಜಿ ಕೆ ಅನ್ನೋದು ಒಂದು ಸಣ್ಣ ವಿಷಯ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ವಿಷಯ. ಮತ್ತು ಇಂಗ್ಲೀಷ್ ಅನ್ನೋದು ಕೂಡ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಅವ, ಬಟ್ ಆ ಟಾಪಿಕ್ಸ್ ನೀವು ಪರ್ಫೆಕ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಸಿಗುತ್ತೆ. ಅದ್ರೊಳಗೆ ನೀವೇನು ಕನ್ನಡ ಮೀಡಿಯಂ ಆಗಿದ್ರಿ ಅಂದ್ರೆ ಸೊ ನೀವು ಇಂಗ್ಲೀಷ್ ಗ್ರಾಮರ್ ಆಗಿರೋದು ಅಥವಾ ಹಿಂದಿ ಒಳಗೆ ಹಿಂದಿ ಗ್ರಾಮರ್ ಆಗಿರೋದು ಅದನ್ನ ಸ್ವಲ್ಪ ಹೊಂದಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇನ್ನು ಜಿ ಕೆ ಅಂತ ನಾವು ಹೇಳಕ್ಕೆ ಜಿ ಕೆ ಒಂದು ವಿಷಯ ಅನ್ಸುತ್ತೆ, ಬಟ್ ಜಿ ಕೆ ಒಳಗೆ ಇನ್ನೂ 5-6 ವಿಷಯ ಸಬ್ ಡಿವೈಡ್ ಆಗ್ತಾವ. ಹಾಗಾಗಿ ನೀವು ಯಾವುದೇ ಎಕ್ಸಾಮ್ ಓದಾಕತ್ರೂ ಕೂಡ ನೀವು ಮೊದಲ ಮ್ಯಾಥ್ಸ್, ರೀಸನಿಂಗ್, ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತಲ್ಲ ಅದನ್ನ ಎಷ್ಟು ಪರ್ಫೆಕ್ಟ್ ನೀವು ಮಾಡ್ಕೋತಿರಲ್ಲ ಅಷ್ಟು ನಿಮ್ಮ ಸೆಲೆಕ್ಷನ್ ಈಸಿ ಆಗುತ್ತಾ, ಅಷ್ಟು ಜಲ್ದಿ ನೀವು ಸೆಲೆಕ್ಷನ್ ತೊಗೋಬೋದು. ಹಂಗೆ ನಾನು ಇಲ್ಲಿ ಹೇಳ್ತೀನಿಲ್ಲ ಟಾಪಿಕ್ಸ್ ಇಲ್ಲಿಂದ ಅತಿ ಹೆಚ್ಚು ಕ್ವಶನ್ಸ್ ಬಂದವ, ಬಟ್ ನಿಮ್ಗೆ ಇದೇ ಕ್ವಶನ್ ಮತ್ತೆ ವಾಪಸ್ ಬರ್ತಾವ ಅಂತ ಹೇಳಕ್ಕೆ ಗ್ಯಾರಂಟಿ ಇರಂಗಿಲ್ಲ. ಜಾಸ್ತಿ ಕ್ವಶನ್ಸ್ ಇಲ್ಲಿಂದಾನೇ ಬರ್ತಾವ, ಬಟ್ ಇಲ್ಲಿಂದಾನೇ ಬರ್ತಾವ, ಇವು ಬರ್ತಾವ, ಇದನ್ನ ಬಿಟ್ಟು ಬೇರೆ ಕಡೆನೂ ಬರ್ತಾವ. ಬಟ್ ನಾ ಮ್ಯಾಥ್ಸ್ ಒಳಗೆ ಏನಂತಿದೆ, ಇವೇ ಬರ್ತಾವ, ಇದನ್ನೇ ಓದೋರಂತಿದೆ. ಸೊ ಅಲ್ಲಿ ಎಕ್ಸಾಕ್ಟ್ ಕ್ವಶನ್ ಅವೇ ಬರ್ತಾವ. ಸೊ ಹಾಗಾಗಿ ಮೊದಲು ವಿಡಿಯೋ ನೋಡ್ರಿ, ಅದನ್ನ ಪರ್ಫೆಕ್ಟ್ ಮಾಡ್ಕೊರಿ, ಆಮೇಲೆ ಸ್ಟಾರ್ಟ್ ಮಾಡ್ರಿ. ಮತ್ತು ಇನ್ನು ಎಸ್ ಎಸ್ ಸಿ ಒಳಗೆ ಯಾವುದೇ ಎಕ್ಸಾಮ್ ಬರ್ತದೆ ನೀವು ಇಂಗ್ಲೀಷ್ ಇಲ್ಲಿ ಮ್ಯಾಂಡೇಟ್ರಿ. ಸೊ ನೀವು ಇಂಗ್ಲೀಷ್ ಒಳಗೆ ಸ್ಕೋರ್ ಮಾಡಲೇಬೇಕು, ಜಿ ಕೆ ಒಳಗೆ ಸ್ಕೋರ್ ಮಾಡಲೇಬೇಕು. ನೀವೇನಾರ ಅಕಸ್ಮಾತ್ ರೈಲ್ವೆ ಎಕ್ಸಾಮ್ಸ್ ಬರೆಯಾಕತ್ತಿದ್ರೆ ಅಲ್ಲಿ ಇಂಗ್ಲೀಷ್ ಇರಂಗಿಲ್ಲ, ಅಲ್ಲಿ ನೀವು ಜಿ ಕೆ, ಮ್ಯಾಥ್ಸ್, ರೀಸನಿಂಗ್ 3 ಇರ್ತಾವ. ಸೊ ಅಲ್ಲಿ ನೀವು ಬರೀ ಮ್ಯಾಥ್ಸ್ ರೀಸನಿಂಗ್ ಮಾಡಿದ್ರು ಕೂಡ ನೀವು ಕಟ್ ಆಫ್ ಕ್ಲಿಯರ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಬಟ್ ಎಸ್ ಎಸ್ ಸಿ ಒಳಗೆ ಆ ಟೈಪ್ ಇಲ್ಲ. ಸೊ ನೀವು ಇಂಗ್ಲೀಷ್ ಆಯ್ತು ಜಿ ಕೆ ಇಲ್ಲಿ ಪರ್ಫೆಕ್ಟಾಗಿ ಓದಲೇಬೇಕು, ಮಾಡಬೇಕಾ. ಸೊ ಹಾಗೆ ಜಿ ಕೆನ ನಿಮ್ಮಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ಕೊಂತ ಹೋಗ್ತೀನಿ, ಯಾವ ಟಾಪಿಕಿಂದ ಜಾಸ್ತಿ ಕ್ವಶನ್ ಬರ್ತಾವ ಅಂತೇಳಿ. ಸೊ ನೋಡ್ರಿ, ಫಸ್ಟಿಗೆ ಸ್ಟ್ಯಾಟಿಕ್ ಜಿ ಕೆ ನೋಡ್ರೆ ನಿಮ್ಗೆ ಫೋಕ್ ಡ್ಯಾನ್ಸ್ ಬರ್ತಾವಲ್ಲ, ಕೆಲವೊಂದು ರಾಜ್ಯದ ಕೆಲವೊಂದು ಫೋಕ್ ಡ್ಯಾನ್ಸ್ ಇರ್ತವೆ. ಈ ಕರ್ನಾಟಕದ ಯಕ್ಷಗಾನ, ಭೂತ ಆರಾಧನೆ, ಕಂಸಾಳೆ, ಇವೇನು ಈ ಥರ ಬರ್ತಾವಲ್ಲ, ಸೊ ಆ ಟೈಪ್. ಆಂಧ್ರದ ಬರ್ತಾವ ಲಂಬಾಡಿ ಡ್ಯಾನ್ಸ್ ಬರುತ್ತಾ, ಇನ್ನು ಗುಜರಾತದ ಗರ್ಬಾತ್ ಬರುತ್ತಾ, ದಾಂಡಿಯಾ ಬರುತ್ತಾ, ಇನ್ನು ರಾಜಸ್ಥಾನದ ಘೂಮರದ್ ಬರ್ತಾ. ಈ ಟೈಪ್ ಪ್ರತಿ ರಾಜ್ಯದ ಕೂಡ ಹಲವಾರು ಫೋಕ್ ಡ್ಯಾನ್ಸಸ್ ಬರ್ತಾವ. ಸೊ ಆ ಫೋಕ್ ಡ್ಯಾನ್ಸಸ್ ನಿಮಗೆ ಗೊತ್ತಿರಲೇಬೇಕು. ಸೊ ನೀವು ಫೋಕ್ ಡ್ಯಾನ್ಸಸ್ ಇವು ಆರ್ಟ್ ಆ್ಯಂಡ್ ಕಲ್ಚರ್ ಟಾಪಿಕ್ನೇ ಬರ್ತಾವ. ಸೊ ಫೋಕ್ ಡ್ಯಾನ್ಸ್ ಜೊತೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಗೊತ್ತಿರಬೇಕು. ಸೊ ಕ್ಲಾಸಿಕಲ್ ಡ್ಯಾನ್ಸಸ್ ಯಾವ್ಯಾವು? ಕ್ಲಾಸಿಕಲ್ ಡ್ಯಾನ್ಸ್ 8 ಅದಾವ. ಕೇರಳದ ಯಾವ್ದೈತಿ? ಮೋಹಿನಿಯಟ್ಟಮ್ಮ, ಕಥಕ್ಕಳಿ. ತಮಿಳ್ನಾಡು ಭರತನಾಟ್ಯಮ, ಆಂಧ್ರ ಪ್ರದೇಶದ ಕುಚಿಪುಡಿ. ಇನ್ನು ಹಂಗೆ ಪ್ರತಿ ರಾಜ್ಯದ ಕೂಡ ಕ್ಲಾಸಿಕಲ್ ಡ್ಯಾನ್ಸ್ 8 ಅದಾವ. ಬಟ್ ಫೋಕ್ ಡ್ಯಾನ್ಸಸ್ ಸಿಕ್ಕಾಪಟ್ಟಿದಾವ, ಭಾಳ ಅದಾವ. ಮತ್ತು ಕ್ಲಾಸಿಕಲ್ ಡ್ಯಾನ್ಸಸ್ ಒಳಗೆ ಅವ್ನು ಯಾರು ಪರ್ಫಾರ್ಮ್ ಮಾಡ್ತಾರೆ, ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೊ ಭರತನಾಟ್ಯಂ ಒಳಗೆ ಯಾಮಿನಿ ಕೃಷ್ಣಮೂರ್ತಿ ಅಂತ ಇರ್ತಾರೆ, ಆ ಟೈಪ್. ಮತ್ತು ಯಾವ್ಯಾವ ಡ್ಯಾನ್ಸ್ ಒಳಗೆ ಯಾವ ಫೆಸ್ಟಿವಲ್ಸ, ಮತ್ತು ಪ್ರತಿ ರಾಜ್ಯದ ಫೆಸ್ಟಿವಲ್ಗಳು, ಹಬ್ಬಗಳು, ಡ್ಯಾನ್ಸ್ಗಳು, ಫೋಕ್ ಡ್ಯಾನ್ಸ್ಗಳು, ಹಬ್ಬಗಳು, ಮತ್ತು ಅಲ್ಲಿರುವ ಆರ್ಟ್ ಆ್ಯಂಡ್ ಕಲ್ಚರ್ ಐತಿಲ್ಲ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಭಾಳ ಕ್ವಶನ್ಸ್ ಕೇಳ್ತಾರೆ ಎಸ್ ಎಸ್ ಟಿ ಡಿದಾಗ ಸ್ಟ್ಯಾಟಿಕ್ ಜಿ ಕೆ ಒಳಗೆ. ಸೊ ಅವನ್ನ ಮಾತ್ರ ಇಂಪಾರ್ಟೆಂಟ್ ಆಗಿ ಒಂದು ಕಡೆ ಎಲ್ಲರೂ ನೋಟ್ ಮಾಡ್ಕೊಂಡು ಅವನ್ನೆಲ್ಲನೂ ಪ್ರತಿಯೊಂದನ್ನು ಪೂರ ಕಂಪ್ಲೀಟಾಗಿ ಓದ್ರಿ, ಅದು ಮಾತ್ರ ಭಾಳ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಭಾಳ ಜಾಸ್ತಿ ಕೇಳೋ ಕ್ವಶನ್ ಯಾವ ಟಾಪಿಕ್ ಅಂದ್ರೆ ಸ್ಪೋರ್ಟ್ಸ್ ಒಳಗೆ ಏನು ಕೇಳ್ತಾರ? ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಕೇಳ್ಬೋದು. ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಯಾವ ಥರ? ಸೊ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಯಾವಾಗ ಗೆದ್ದಿತ್ತು? 1983. ಸೊ ಆ ಟೈಪ್ ಕ್ವಶನ್ಸ್ ಕೇಳ್ತಾರ. ಇನ್ನು ಭಾರತ ಮೊದಲ ಬಾರಿಗೆ ಒಲಿಂಪಿಕ್ಸ್ ಯಾವಾಗ ಭಾಗವಹಿಸಿತ್ತು ಅಂತ ಕೇಳ್ಬೋದು? 1900ರಾಗ. ಇನ್ನು ಫಸ್ಟ್ ಟೈಮ್ ಮೆಡಲ್ ತಂದಿದ್ದು ಅವಾಗ ತಂದಿದ್ರು. ಆ ಟೈಪ್ ಸ್ಪೋರ್ಟ್ಸ್ ಒಳಗೆ ಸ್ವಲ್ಪ ಹಿಸ್ಟೋರಿಕಲ್ ಇವೆಂಟ್ಸ್ ಕೇಳ್ತಾರ. ಸೊ ಅದನ್ನ ಬಿಟ್ಟರೆ ರೀಸೆಂಟಾಗಿ ಏನು ಒಲಿಂಪಿಕ್ಸ್ ಆಗಿರ್ತಾವ, ಖೇಲೋ ಇಂಡಿಯಾ ಗೇಮ್ಸ್ ಆಗಿರ್ತಾವ, ನ್ಯಾಷನಲ್ ಗೇಮ್ಸ್ ಆಗಿರ್ತಾವ, ಬೀಚ್ ಗೇಮ್ಸ್ ಆಗಿರ್ತಾವ. ಸೊ ಲಾಸ್ಟ್ ಟೈಮ್ ಬೀಚ್ ಗೇಮ್ಸ್ ಯಾಕೆ ನೆನಪಾಯ್ತು ಅಂದ್ರೆ ಅಲ್ಲಿ ಕರ್ನಾಟಕದವ್ರು ಗೆದ್ದಿರೋ ಅದಕ್ಕೆ ನೆನಪಾಯ್ತದ, ಅದಕ್ಕೆ ಹೇಳಿದೆ ಸಡನ್ನಾಗಿ. ಹಾಗೆ ನೀವು ಏನು ಇವೆಂಟ್ಸ್ ನಡೀತಾವಲ್ಲ ನ್ಯಾಷನಲ್ ಗೇಮ್ಸ್ ನಮ್ಮ ಇಂಡಿಯಾದೊಳಗೆ ಏನು ನಡೀತಾವ ಒಳಗೆ, ಯೂತ್ ಒಲಿಂಪಿಕ್ಸ್ ಆಗಿರ್ಬೋದು, ಯೂತ್ ನ್ಯಾಷನಲ್ ಗೇಮ್ಸ್ ಆಗಿರ್ಬೋದು, ಪ್ಯಾರಾಲಂಪಿಕ್ಸ್ ಆಗಿರ್ಬೋದು, ಸೊ ಏನು ಇವೆಂಟ್ ನಡೀತಲ್ಲ ಸ್ಪೋರ್ಟ್ಸ್, ಅವೆಲ್ಲ ಥರದ್ದು ಕೆಲವೊಂದು ಇಂಪಾರ್ಟೆಂಟ್ ಮೆಡಲ್ಸ್ ಯಾರು ಗೆದ್ದಿರ್ತಾರಲ್ಲ, ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಅವು ನಿಮಗೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ, ನೋಡ್ಕೊರಿ. ಮತ್ತು ಏಷ್ಯನ್ ಗೇಮ್ಸ್ ಇವೆಲ್ಲ ನೋಡ್ಕೊಂಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏನಂದ್ರೆ ಎಸ್ ಎಸ್ ಸಿ ಒಂದು ಭಾಳ ಫೇವ್ರೇಟ್ ಟಾಪಿಕ್, ಆಲ್ಮೋಸ್ಟ್ ಒಂದು 2-3 ಶಿಫ್ಟಿಗೆ ಒಂದರ ಕ್ವಶನ್ ಬಂದೇ ಬರುತ್ತೆ. ಯಾವುದಂದ್ರೆ ಯಾವ್ದಾದ್ರು ಒಂದು ಪದ ಕೊಡ್ತಾರೆ. ಸೊ ಆ ಪದ ಕೊಟ್ಟು ಈ ಪದ ಇದ್ದಿದ್ದು ಯಾವ ಸ್ಪೋರ್ಟ್ಸಿಗೆ ಸಂಬಂಧ ಐತೆ ಅಂತೇಳಿ. ಸೊ ನಿಮ್ಗೆ ಉದಾಹರಣೆ ಕೊಡ್ಬೇಕಂದ್ರೆ ಪೆನಾಲ್ಟಿ ಹಾಕಿ ಮತ್ತು ಫುಟ್ಬಾಲಿಗೆ ಸಂಬಂಧ ಆಗುತ್ತಾ. ಆ ಟೈಪ್ LBW ಕ್ರಿಕೆಟಿಗೆ ಸಂಬಂಧ ಆಗುತ್ತಾ. ಇನ್ನು ಲವ್ ಇದು ಟೆನ್ನಿಸಿಗೆ ಸಂಬಂಧ ಆಗುತ್ತಾ. ಹಂಗೆ ಇದೇ ಥರ ಕೆಲವೊಂದು ಸ್ಪೋರ್ಟ್ಸ್ಗೆ ಕೆಲವೊಂದು ವರ್ಡ್ಸ್ ಇರ್ತಾವ. ಸೊ ಯಾವ್ಯಾವ ಪದಗಳು ಯಾವ್ಯಾವ ಗೇಮ್ಸಿಗೆ ಯಾವ್ಯಾವ ಸ್ಪೋರ್ಟ್ಸಿಗೆ ಸಂಬಂಧ ಇರ್ತಾವಲ್ಲ, ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತಾ. ತುಂಬಾ ಕ್ವಶನ್ ಕೇಳ್ತಾರೆ. ಮತ್ತು ಅದ್ರ ಜೊತೆ ಟ್ರೋಫಿಗಳು. ಸೊ ಈಗ ನೋಡ್ರಿ, ಚಾಂಪಿಯನ್ಸ್ ಟ್ರೋಫಿ ಯಾವ್ದ್ರದ್ದು? ಕ್ರಿಕೆಟ್ದು ಮತ್ತು ಫುಟ್ಬಾಲ್ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂತ ಐತಿ. ಸೊ ಆ ಟೈಪ್ ಕೆಲವೊಂದು ಟ್ರೋಫಿಗಳು ಡಬಲ್ ಆಗ್ತಾವ. ಸೊ ಸಂತೋಷ್ ಟ್ರೋಫಿ ಆಗಿರ್ಬೋದು, ದುಲೀಪ್ ಟ್ರೋಫಿ ಆಗಿರ್ಬೋದು, ರಣಜಿ ಟ್ರೋಫಿ ಆಗಿರ್ಬೋದು. ಸೊ ನಿಮ್ಗೆ ಒಂದೊಂದು ಸ್ಪೋರ್ಟಿಗೆ ಕೆಲವೊಂದು ಟ್ರೋಫೀಸ್ ಇರ್ತಾವ ಕೆಲವೊಂದು ಆಟಕ್ಕೆ. ಸೊ ಆ ಟೈಪ್ ನಿಮ್ಗೆ ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ನಿಮ್ಗೆ ಟೆನ್ನಿಸ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು. ಸೊ ಯಾವ್ಯಾವ ಸ್ಪೋರ್ಟ್ಸ್ಗೆ ಯಾವ್ಯಾವ ಟ್ರೋಫೀಸ್ ಅದಾವ, ಆ ಸ್ಪೋರ್ಟ್ಸ್ ಒಳಗೆ ಯಾವ್ಯಾವ ಪದಗಳು ಯೂಸ್ ಮಾಡ್ತಾರ, ಸೊ ಅವು ಕೂಡ ಭಾಳ ಇಂಪಾರ್ಟೆಂಟ್ ಇರ್ತಾವ. ಅದನ್ನ ಓದ್ಕೊರಿ, ಭಾಳ ಕ್ವಶನ್ಸ್ ಬರ್ತಾವ. ಇನ್ನು ಅದನ್ನ ಬಿಟ್ಟು ನೆಕ್ಸ್ಟ್ ಬುಕ್ಸ್ ಆ್ಯಂಡ್ ಆಥರ್ಸ್.
ಬರಹಗಾರರು ಅಂದ್ರೆ ಈ ಒಂದೊಂದು ಕೆಲವೊಂದು ಬುಕ್ಸ್ ಇರ್ತಾವ, ಸೊ ಆ ಬುಕ್ನ ಬರ್ದವ್ರು ಯಾರ ಅನ್ನೋಂಥ ಕ್ವಶನ್ಸ್ಗಳ ಕೂಡ ನಿಮ್ಗೆ SSD ಒಳಗೆ ಭಾಳ ಬರ್ತಾವ. ಸೊ ಎಕ್ಸಾಂಪಲ್ ಅಂದ್ರೆ ಸ್ವಾಮಿ ಅಂಡ್ ಫ್ರೆಂಡ್ಸ್ ಬರ್ದಿದ್ದಾರು RK ನಾರಾಯಣ್ ಅವರು, ಮತ್ತೆ ಮಾಲ್ಗುಡಿ ಡೇಸ್ ಕೂಡ ಬರ್ದಿದ್ದವ್ರೆ. ಸೊ ಆ ಟೈಪ್ ಕೆಲವೊಂದು ಬುಕ್ಸ್ ಅಂಡ್ ಆಥರ್ಸ್ ಏನದಾವಲ್ಲ, ಸೊ ಕೆಲವೊಂದು ಇಂಪಾರ್ಟೆಂಟ್ ಅದಾವ, ಅವ್ರು ಅವನೇ ರಿಪೀಟ್ ಮಾಡ್ತಾರೆ ಕೆಲವೊಂದನ್ನ. ಸೊ ಮೇನ್ ಏನದಲ್ಲ ಅವನ್ನ ಸದ್ಯಕ್ಕೆ ನಾನು ನಿಮ್ಗೆ ನೋಡ್ತೀನಿ ಎಕ್ಸಾಮ್ಸ್ ಅನೇ ಬರೋದ್ರೊಳಗೆ ಟೆಲಿಗ್ರಾಮ್ನ ನಿಮ್ಗೆ ಒಂದು PDF ಹಾಕ್ತೀನಿ. ಆ ಥರದ ಸಾಧ್ಯ ಆದ್ರೆ ನೋಡೋಣ ಅಂತ ಅವ್ರು ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಸಿಗುತ್ತೆ ನಿಮ್ಗೆ ಆ ಥರದ ಟೆಲಿಗ್ರಾಮ್ದ, ಅಲ್ಲಿ ಜಾಯ್ನ್ ಆಗ್ರಿ. ನಾನು ನಿಮ್ಗೆ ಸಾಧ್ಯ ಆದ್ರೆ ಏನು ಯಾವ ಕ್ವಶನ್ ಜಾಸ್ತಿ ಕೇಳ್ತಾರಲ್ಲ ಬುಕ್ಸ್ ಅಂಡ್ ಆಥರ್ಸ್ ಅದು ಸ್ಪೋರ್ಟ್ಸ್ ಎಲ್ಲ ಅವ್ರು ನಮ್ಮ ನೀವು PDF ನೀಡಕ್ಕೆ ಸಾಧ್ಯ ಆದ್ರೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಸೈನ್ಸ್ ಒಳಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ. ಸೊ ಸೈನ್ಸ್ ಒಳಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಬಯಾಲಜಿ ಒಳಗೆ ವಿಟಮಿನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ವಿಟಮಿನ್ಸ್ ಒಳಗೆ ಆ ವಿಟಮಿನ್ಗಳದು ಸೈಂಟಿಫಿಕ್ ನೇಮ್ ಆಗಿರ್ಬೋದು, ಲೈಕ್ ಎಕ್ಸಾಂಪಲ್ ವಿಟಮಿನ್ C ಅಸ್ಕಾರ್ಬಿಕ್ ಆಸಿಡ್ ಇರುತ್ತಲ್ಲ, ಸೊ ಆ ಟೈಪ್ ನಿಮ್ಗೆ ಯಾವ ವಿಟಮಿನ್ ಏನೇನು ಕೆಮಿಕಲ್ ನೇಮ್ ಐತಿ ಮತ್ತೆ ಕೆಲವೊಂದು ಫುಡ್ ಐಟಮ್ಸ್ ಕೊಟ್ಟು ಕೇಳ್ತಾರೆ. ಬಟ್ ಇದು ಭಾಳ ಎಲ್ಲೋ ಒಂದು ಕಡೆ ಕೇಳೋದು, ಬಟ್ ಅದನ್ನ ನೋಡ್ರಿ, ಬಟ್ ಕೇಳೋದು ಕಮ್ಮಿ. ಸೊ ಅದನ್ನ ಬಿಟ್ರೆ ಯಾವ್ಯಾವ ವಿಟಮಿನ್ ಕೊರತೆಯಿಂದ ಏನೇನು ರೋಗ ಇರುತ್ತಂತ್ರಿ. ಸೊ ಎಕ್ಸಾಂಪಲ್ ವಿಟಮಿನ್ ಈಗ ರಾತ್ರಿ ಕ್ರೂಡ್ತನ ಬರುತ್ತಲ್ಲ, ಆ ಟೈಪ್ ಯಾವ್ಯಾವ ವಿಟಮಿನ್ ಇಂದ ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ ಅನ್ನೋದು ಕೂಡ ಕ್ವಶನ್ಸ್ ಒಳಗೆ ಬರ್ತಾ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಅದನ್ನ ಬಿಟ್ರೆ ಡೈಜೆಷನ್ ಸರ್ಕ್ಯುಲೇಷನ್. ಸೊ ಡೈಜೆಷನ್ ಸರ್ಕ್ಯುಲೇಷನ್ ಏನ ಬಾಯಿಯಿಂದ ಊಟ ಹೋಗುತ್ತಾ, ಆಮೇಲೆ ಇಸೋಫಾಗಸ್ ದಾಟುತ್ತಾ, ಹೊಟ್ಟೆಗೆ ಹೋಗುತ್ತಾ, ಸಣ್ಣ ಕಳಿಗೆ ಹೋಗುತ್ತಾ, ದೊಡ್ಡ ಕಳಿಗೆ ಹೋಗುತ್ತಾ, ಆ ಟೈಪ ಎಲ್ಲಿ ಏನ ರಿಲೀಸ್ ಆಗುತ್ತೆ, ಎಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗ್ತಿರುತ್ತಾ, ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿರ್ಬೋದು, HCl ರಿಲೀಸ್ ಆಗುತ್ತಾ, ಪ್ಯಾಂಕ್ರೆಸ್ ಒಳಗೆ ಏನು ಯಾವ ಕೆಮಿಕಲ್ ರಿಲೀಸ್ ಆಗುತ್ತಾ, ಬೈಲ್ ಜ್ಯೂಸ್ ಎಲ್ಲಿ ರಿಲೀಸ್ ಆಗುತ್ತಾ. ಸೊ ಆ ಟೈಪ್ ಏನದಾವಲ್ಲ ಅವೇನು ಕ್ವಶನ್ಸ್ ಒಟ್ಟು ಡೈಜೆಸ್ಟಿವ್ ಸಿಸ್ಟಮ್ ಏನೈತಲ್ಲ ಅದ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಕ್ವಶನ್ಸ್ ಕೂಡ ಬರ್ತಾವ. ಅದನ್ನ ಬಿಟ್ರೆ ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಅದ್ರ ಬಗ್ಗೆ ನೀವು ಬರ್ತಾವ. ಅಂದ್ರೆ ಯಾವ್ಯಾವ ಫೈಲಮ್ಸ್ ಅದಾವ, ಕ್ಲಾಸ್ ಅದಾವ. ಸೊ ಭಾಳ ಹೈ ಲೆವೆಲ್ ಕೇಳಂಗಿಲ್ಲ, ಬೇಸಿಕ್ಸ್ ಕೇಳ್ತಾರೆ, ಜಾಸ್ತಿ ಭಾಳ ಡೀಪ್ ಹೋಗಂಗಿಲ್ಲ, ಒಂದು ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕು. ಅದನ್ನ ಬಿಟ್ರೆ ನೀವು ಕೆಮಿಸ್ಟ್ರಿ ಒಳಗೆ ನಿಮ್ಗೆ ಕೆಲವೊಂದು ಕೆಮಿಕಲ್ ನೇಮ್ಸ್ ಕೇಳ್ತಾರೆ. ಸೊ ಕೆಮಿಕಲ್ ನೇಮ್ಸ್ ಅಂದ್ರೆ ಎಂತೆಂಥವು, ಈ ಬ್ಲೀಚಿಂಗ್ ಪೌಡರ್, ಬ್ಲೀಚಿಂಗ್ ಸೋಡಾ, ವಾಷಿಂಗ್ ಸೋಡಾ. ಸೊ ಕೆಲವೊಂದು ಇಂಪಾರ್ಟೆಂಟ್ ಅದಾವ. ಅವರು ಹೊಸ ಅವು ಸಿಕ್ಕಾಪಟ್ಟೆ ಎಲ್ಲಿ ಯಾವುದೋ ಅಂತ ಕೇಳಂಗಿಲ್ಲ, ಕೆಲವೊಂದು ಅವ್ರಿಗೆ ಫೇವ್ರೇಟ್ ಅದಾವ. ಸೊ ಫೇವ್ರೇಟ್ ಇದ್ದು ವರ್ಷ ಅವನೇ ಕೇಳ್ಕೊಂತ ಹೋಗ್ತಿರ್ತಾರ. ಸೊ ಅವನ್ನ ನೀವು ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅವ್ನು ತೆಗಿರಿ. ನಾ ಟ್ರೈ ಮಾಡ್ತೀನಿ ಸದ್ದ ಅಲ್ಲ, ಬಟ್ ಎಕ್ಸಾಮ್ ಸನೇ ಬರೋದ್ರಾಗ ನಂಗೆ ಸಿಕ್ಕರೆ ನಾನು ಒಂದು ರೆಡಿ ಮಾಡಿ ಹಾಕ್ತೀನಿ ನಿಮ್ಗೆ ಟೆಲಿಗ್ರಾಮ್ದಾಗ ಒಂದು PDF. ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ನಾ ಗ್ಯಾರಂಟಿ ಕೊಡತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. 90% ಹಾಕ್ತೀನಿ, 10% ಮಿಸ್ ಆಗ್ಬೋದು. ನನಗೆ ಏನಾರ ಬಾರಿ ಏನಾರ ಕೆಲಸ ಅಥವಾ ಇನ್ನೊಂದು ಟೈಮ್ ಇಲ್ಲ ಅಂದ್ರೆ ಸೊ ಟ್ರೈ ಮಾಡ್ತೀನಿ. ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಹಾಕ್ತೀನಿ ನಿಮ್ಗೆ. ಅದನ್ನ ಬಿಟ್ಟರೆ ನೋಡ್ರಿ ಪೆರಿಯೋಡಿಕ್ ಟೇಬಲ್ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ, ಬಟ್ ಕೆಲವೊಮ್ಮೆ ಕೇಳ್ಬೋದು, ಕೆಲವೊಮ್ಮೆ ಕೇಳಂಗಿಲ್ಲ. ಪೆರಿಯೋಡಿಕ್ ಟೇಬಲ್ ಯಾರು ಕಂಡು ಹಿಡಿದ್ರು, ಡಾಬರ್ ನೇಸ್ ಟ್ರಯಾಡ್ಸ್, ಸರಿಗೆ ಮಾತ್ರ ಒಂದು 7 ಇದು ಬರ್ತಲ್ಲ ಎಲಿಮೆಂಟ್ಸ್ ಅದು. ಸೊ ಇದೆಲ್ಲ ಸ್ವಲ್ಪ ನೀವು ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಅದನ್ನ ಬಿಟ್ಟರೆ ಫಿಸಿಕ್ಸ್ ಒಳಗೆ ನಿಮ್ಗೆ ಆಲ್ಮೋಸ್ಟ್ ಅವ್ರು SI ಯೂನಿಟ್ಸ್ ಕೇಳ್ತಾರೆ. ಸೊ SI ಯೂನಿಟ್ಸ್ ಅಂದ್ರೆ ಏನ, ಕರೆಂಟ್ SI ಯೂನಿಟ್ ಏನ, ಆಂಪಿಯರ್, ರೆಸಿಸ್ಟೆನ್ಸ್ ಏನು, ಓಮ್. ಸೊ ಆ ಟೈಪ್ ನಿಮ್ಗೆ ಕ್ವಶನ್ಸ್ ಅವರ ಫಿಸಿಕ್ಸ್ ಒಳಗೆ ಕೇಳ್ತಾರೆ, ಅವ್ರು ನೋಡ್ಕೊರಿ. ಅದನ್ನ ಬಿಟ್ಟರೆ ನ್ಯೂಟನ್ಸ್ ಏನು ಲಾಸ್ ಅವಲ್ಲ, 3 ಲಾಗಳು ನ್ಯೂಟನ್. ಸೊ ನ್ಯೂಟನ್ 3 ಲಾಗಳು ನಿಮ್ಗೆ ಗೊತ್ತಿರಬೇಕು. ಇನ್ನು ಮಿರರ್ ಮತ್ತು ಲೆನ್ಸ್. ಸೊ ಕನ್ನಡಿ ಮತ್ತು ಲೆನ್ಸ್ ಅವೇನು ಒಂದು ಇಮೇಜ್ ಒಂದು ಯಾವುದೋ ಒಂದು ವಸ್ತು ಇಟ್ಟಾಗ ಆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತಾ, ಇನ್ವರ್ಟೆಡ್ ಇರುತ್ತೋ, ಸೀದಾ ಇರುತ್ತೋ, ಉಲ್ಟಾ ಆಗುತ್ತೋ, ಇನ್ವರ್ಟೆಡ್ ಅವು ಅದಾವಲ್ಲ, ಅವ್ರು ಕೂಡ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅವನ್ನ ನೋಡ್ಕೊರಿ. ಅದ್ರ ಕ್ವಶನ್ಸ್ ಕೂಡ ಸಿಕ್ಕಾಪಟ್ಟೆ ಬರ್ತಾವ. ಇನ್ನು ನೋಡ್ರಿ ಇವು ಸೈನ್ಸ್ ಐತಲ್ಲ, ನೆಕ್ಸ್ಟ್ ಪಾಲಿಟಿ. ಸೊ ಪಾಲಿಟಿ ಒಳಗೆ ನೀವು ಏನು ಓದ್ಬೇಕಂದ್ರೆ ಮುಖ್ಯವಾಗಿ ನೀವು ಓದ್ಬೇಕಾಗಿದ್ದು ಆರ್ಟಿಕಲ್ಸ್ ಒಳಗೂ ಫಂಡಮೆಂಟಲ್ ರೈಟ್ಸ್ ಭಾಳ ಮುಖ್ಯ. ಸೊ ನೀವು ಫಂಡಮೆಂಟಲ್ ರೈಟ್ಸ್ನ ಫಸ್ಟ್ ಪರ್ಫೆಕ್ಟ್ ಮಾಡ್ರಿ. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಇವೆರಡನ್ನೂ ಫಸ್ಟ್ ಪರ್ಫೆಕ್ಟ್ ಮಾಡ್ಕೊರಿ. ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ DPSP ಕೂಡ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಸಿಂಪಲ್ ಅವ್ರಿ ನೋಡ್ರಿ. ಇವೇನು ಏಕದ ಯಾವ್ದ ಇವು ನೋಡ್ರಿ, ಎಲ್ಲಿ ಮೂಲಭೂತ ಹಕ್ಕುಗಳು ಎಲ್ಲಿಂದ ಚಾಲು ಆಗ್ತಾವ, 12ರಿಂದ 35 ಮಟ. ಇನ್ನು 36ರಿಂದ 51 ಮಟ ನಿಮ್ದ DPSP. 51A ಒಳಗೆ ಏನು ಬರ್ತಾವ ಅವೆಲ್ಲ ಮೂಲಭೂತ ಕರ್ತವ್ಯಗಳು. ಸೊ ಅವು ಏಕದಾವ, ಅವನಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ದಾಗ 1ರಿಂದ 2 ಕ್ವಶನ್ ಅಲ್ಲಿಂದ ಬಂದೇ ಬರ್ತಾವ ಫಿಕ್ಸ್. ಸೊ ಅದು ನೋಡ್ಕೊರಿ. ಅದನ್ನ ಬಿಟ್ರೆ ನಿಮ್ಗೆ ಇನ್ನು 51 ಇದ್ಲ, 51 ನೆಕ್ಸ್ಟ್ ಆದ 52. 52 ಆರ್ಟಿಕಲ್ ಏನೈತಿ, ರಾಷ್ಟ್ರಪತಿ. ಸೊ ರಾಷ್ಟ್ರಪತಿ ಬಗ್ಗೆನೂ ಭಾಳ ಕ್ವಶನ್ ಕೇಳ್ತಾರ. ಸೊ ಅಲ್ಲಿ 12ನೇ ಆರ್ಟಿಕಲ್ದಿಂದ ಹಿಡಿದು ಒಂದು 102 ಆರ್ಟಿಕಲ್ ಮಟ ನೋಡ್ಕೊರಿ, ಭಾಳ ಇಂಪಾರ್ಟೆಂಟ್. 99 ಸ್ಪೀಕರ್ ಐತಿ, 148 ಕಾಂಪ್ಟ್ರೋಲರ್ ಆಡಿಟರ್ ಜನರಲ್. ಸೊ 148 ಮಟ ನೋಡ್ಕೋಬೇಕಾಗುತ್ತಾ. ಪಾರ್ಟ್ 5 ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 5ನೇ ಭಾಗನ ನೋಡ್ಕೊರಿ, 2ನೇ ಭಾಗ ನೋಡ್ಕೊರಿ, 3ನೇ ಭಾಗ ನೋಡ್ಕೊರಿ. ಇವು 3 ಭಾಗಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವ. ಜಾಸ್ತಿ ಕ್ವಶನ್ಸ್ ಇವೇ ಕೇಳ್ತಾರ. ಬಂದ್ರೆ ಬ್ಯಾರೇನು ಕೇಳಂಗಿಲ್ಲ ಅಂತಲ್ಲ, ಬ್ಯಾರೇನು ಕೇಳ್ಬೋದು, ಬಟ್ ಅತಿ ಹೆಚ್ಚು ಜಾಸ್ತಿ ಸಲ ಕೇಳೋದು ಇವನ್ನೇ. ಇವು ಬಿಟ್ಟು ಅವ್ರು ಬ್ಯಾರೇನು ಕೇಳ್ಬೋದು, ಬಟ್ ಇಲ್ಲಿಂದ ಕ್ವಶನ್ ಕೇಳೋದು ಚಾನ್ಸಸ್ ಜಾಸ್ತಿ ಐತಿ. ಸೊ ಇನ್ನು ನೆಕ್ಸ್ಟ್ ನೋಡ್ರೆ ಹಿಸ್ಟ್ರಿ ಒಳಗೆ ಯಾವ ಕ್ವಶನ್ ಜಾಸ್ತಿ ಕೇಳ್ತಾರಪ್ಪ ಅಂದ್ರೆ ಮಾಡರ್ನ್ ಇಂಡಿಯಾ. ಹಿಸ್ಟ್ರಿ ಒಳಗೆ ಅತಿ ಹೆಚ್ಚು 3 ಹಿಸ್ಟ್ರಿ ಬರ್ತಾವ. ಹಿಸ್ಟ್ರಿ ಒಳಗೆ ಆನ್ಸಿಯಂಟ, ಮೆಡಿವಲ್ಲ, ಮಾಡರ್ನ್. ಅವ್ರು ಜಾಸ್ತಿ ಕ್ವಶನ್ ಕೇಳೋದು ಮಾಡರ್ನ್ ಹಿಸ್ಟ್ರಿ ಬಗ್ಗೆನ ಕೇಳ್ತಾರ. ಆನ್ಸಿಯಂಟು ಕೇಳ್ತಾರ, ಮೆಡಿವಲ್ ಕೇಳ್ತಾರ, ಬಟ್ ಅತಿ ಹೆಚ್ಚು ಜಾಸ್ತಿ ಕೇಳೋದ ಮಾಡರ್ನ್ ಹಿಸ್ಟ್ರಿ ಒಳಗೆ. ಸೊ ಮಾಡರ್ನ್ ಹಿಸ್ಟ್ರಿ ಏನು ಕ್ವಶನ್ಸ್ ಕೇಳ್ತಾರ, 1857 ಸಿಪಾಯಿ ದಂಗೆ ಆಗುತ್ತಲ್ಲ ಅದ್ರ ಬಗ್ಗೆ ಕ್ವಶನ್ಸ್ ಬರ್ತಾವ.
ಅಲ್ಲಿ 1857ರಿಂದ 1947 ಮಟ್ಟ ಏನೇನು ದಂಗೆಗಳಾಗ್ಯಾವು, ಏನೇನು ಯುದ್ಧಗಳಾಗ್ಯಾವು, ಏನೇನು ಹೋರಾಟ ಆಗ್ಯಾವು, ಹೋರಾಟ ಮಾಡಿದವರು ಬುಕ್ ಬರ್ದವ್ರು, ಅಲ್ಲಿ ಯಾವ ಪೇಪರ್ ರಿಲೀಸ್ ಮಾಡಿರ್ತಾರೆ, ಯಾರಿಗೊಂದು ಟೈಟಲ್ ಕೊಟ್ಟಿರ್ತಾರ. ಸೊ ಅವೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತಾವ. ಅವನ್ನ ಓದ್ಕೊರಿ. ನಾನು ನಿಮ್ಗೆ ಹೇಳಿಲ್ಲ ಜಿ ಕೆ ಅನ್ನೋದ ನೋಡಕ್ಕೆ ಇಷ್ಟ ಅನ್ಸುತ್ತಾ, ಬಟ್ ಜಿ ಕೆ ಇಷ್ಟಲ್ಲ. ಅದ್ರ ಮತ್ತೆ 28 ಭಾಗ ಅದಾವ. ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ, ಸೈನ್ಸ್ ಒಳಗೆ ಮತ್ತು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಸಿಕ್ಕಾಪಟ್ಟೆ ಡಿವೈಡ್ ಅದಾವ. ಅಂತ ಹೇಳಕ್ ನೋಡಕ್ಕೆ ಜಿ ಕೆ ಇಷ್ಟ ಅನ್ಸುತ್ತಾ, ಬಟ್ ಒಳಗೆ ಇಳಿದ್ರೆ ಮ್ಯಾಥ್ಸ್ಗಿಂತ ದೊಡ್ಡ ಸಬ್ಜೆಕ್ಟ್ ಆ್ಯಕ್ಚುಲಿ ಜಿ ಕೆ. ಜಿ ಕೆ ನೋಡಕ್ಕೆ ಹೆಸರಿಗೆ ಮಾತ್ರ ಒಂದೈತಿ, ಕರೆ ಓದಾಕ್ ನೀವು ನಿಂತ್ರ ಪೂರಾ ಮ್ಯಾಥ್ಸ್ ರೀಸನಿಂಗ್ ಎರಡೂ ಕೂಡ್ರು ಜಿ ಕೆ ಅದಕ್ಕೆ ದೊಡ್ಡದಾಗುತ್ತೆ. ಅವು ಎರಡೂ ಕೂಡಿನೂ ಜಿ ಕೆ ಅದ್ರ ಸಣ್ಣ ಆಗ್ತಾವ. ಅಷ್ಟು ದೊಡ್ಡ ವ್ಯಾಸ್ಟ್ ಸಿಲೆಬಸ್ ಜಿ ಕೆ ಎಷ್ಟು ಹೋದ್ರೂ ಕಮ್ಮಿನೇ ಮುಗಿಯಂಗಿಲ್ಲ. ಹಂಗೆ ಫಸ್ಟ್ ಫ್ರೆಂಡ್ಸ್ ಯಾವತ್ತು ಮ್ಯಾಥ್ಸಿಗೆ ರೀಸನಿಂಗ್ ಕೊಡ್ರಿ, ಇವನು ಕೂಡ ಓದ್ರಿ, ಅವೆಲ್ಲ ಪರ್ಫೆಕ್ಟ್ ಮಾಡ್ಕೊರಿ. ಆಮೇಲೆ ಇದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಂಡು ಟ್ರೈ ಮಾಡ್ರಿ. ನೋಡ್ರಿ ನೆಕ್ಸ್ಟ್ ಜಾಗ್ರಫಿ ಒಳಗೆ. ಜಾಗ್ರಫಿ ಒಳಗೆ ಹಿಂಗೆ ಕೇಳ್ತಾರ ರಿವರ್ಗಳು, ಹೊಳೆಗಳು, ಹೊಳಿಗಳ್ದ ಉಪನದಿಗಳು ಇರ್ತಾವೆ, ಉಪನದಿಗಳು, ನದಿಗಳು ಅವನ್ನ ಕೇಳ್ತಾರ. ಮತ್ತು ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಕೇಳ್ತಾರ, ಅಭಯಾರಣ್ಯಗಳ ಬಗ್ಗೆ ಕೇಳ್ತಾರ. ಮತ್ತು ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳದಾವಲ್ಲ, ಸೊ ಯಾವ ದೇಶಕ್ಕೆ ಯಾವ ದೇಶದ ಬಾರ್ಡ್ರಿಗೆ ಯಾವ ರಾಜ್ಯಗಳದಾವ, ಸೊ ಆ ಟೈಪ್ ಕೂಡ ಕ್ವಶನ್ಸ್ ಕೇಳ್ತಾರೆ. ಸೊ ಜಾಗ್ರಫಿ ಭಾಳ ಡೀಪ್ ಹೋಗಲ್ಲ, ಒಂದು ಸ್ವಲ್ಪ ಹೋಗ್ತಾರೆ, ಬಟ್ ಅಷ್ಟು ಡೀಪ್ ಹೋಗಂಗಿಲ್ಲ. ಭಾಳ ಡೀಪ್ ಹೋಗಲ್ಲ. ನೀವು ಗ್ರಾಜುಯೇಟ್ ಸಿಜಲ್ ನೋಡ್ರೆ ಸ್ವಲ್ಪ ಡೀಪ್ ಹೋಗ್ತಾರೆ, ಬಟ್ ಗ್ರೂಪ್ SSC GD ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು ಹೋಗ್ತಾರೆ, ಬಟ್ ಕಮ್ಮಿ, ಜಾಸ್ತಿ ಡೀಪ್ ಹೋಗಂಗಿಲ್ಲ. ಇನ್ನು ಕರೆಂಟ್ ಅಫೇರ್ಸ್ ನೀವು ಆಲ್ಮೋಸ್ಟ್ 6ರಿಂದ 8 ತಿಂಗಳು ನೋಡ್ಕೋಬೇಕು. ಇನ್ನು ಎಕನಾಮಿ ಮಿಸ್ ಮಾಡಿದೆ, ಸೊ ಇಲ್ಲಿ ಎಕನಾಮಿ ನಾವು ಬರೆದಿಲ್ಲ, ಬಟ್ ನೆನಪೈತೆ ನನಗೆ ಏನೈತೆ ಅಂತ ಅಷ್ಟು ಹೇಳ್ತೀನಿ. LPG ರಿಫಾರ್ಮ್ಸ್ ನೋಡ್ಕೊರಿ. 5 ವರ್ಷದ ಏನು ಇವಿದ್ವಲ್ಲ 5 ಇಯರ್ ಪ್ಲಾನ್ಸ್, ಅವ್ನು ನೋಡ್ಕೊರಿ. ಅವು ಭಾಳ ಇಂಪಾರ್ಟೆಂಟ್. ಯಾವ 5 ವರ್ಷ ಪ್ಲಾನ್ದಾಗ ಏನೇನು ಮಾಡಿದ್ರು, ಏನೇನು ಪ್ಲಾನ್ಸ್ ಇತ್ತು, ಏನೇನು ಆಯಿತು, ಏನು ಆಗಲಿಲ್ಲ, ಪ್ಲಾನ್ ಸಕ್ಸಸ್ ಪ್ಲಾನ್ ಸಕ್ಸಸ್ ಆಗಲಿಲ್ಲೋ, ಮತ್ತು 2 ಸಲ, ಒಂದ್ಸಲ ರೋಲಿಂಗ್ ಪ್ಲಾನ್ ಬರುತ್ತಾ, ಒಂದ್ಸಲ ಪ್ಲಾನ್ ಬ್ರೇಕ್ ಆಗುತ್ತಾ. ಸೊ 2 ಪ್ಲಾನ್ ಬ್ರೇಕ್ ಆಗಿದ್ದಾವಾಗ, ರೋಲಿಂಗ್ ಪ್ಲಾನ್ ಆಗಿದ್ದಾವಾಗ ಇವು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಬೇಕು. ಇವ್ನ ಆ್ಯಕ್ಚುಲಿ ನೀವು ನೋಡ್ಕೋಬಾರ್ದು. ಕಾಂಪಿಟೇಟಿವ್ ಓದಾತಿರ್ತಾರೆ, ಇವು ನಿಮ್ಗೆ ಗೊತ್ತಿರಲೇಬೇಕು. ಸೊ ಅದು ನೋಡ್ಕೊರಿ, ಗೊತ್ತಿಲ್ಲ ಅಂದ್ರೆ. ಇನ್ನು ಅದನ್ನ ಬಿಟ್ಟರೆ ನೋಡ್ರಿ, ಇನ್ನು ಕರೆಂಟ್ ಅಫೇರ್ಸಾಗ ಹೇಳ್ತಿದ್ನಲ್ಲ, ಸೊ ಕರೆಂಟ್ ಅಫೇರ್ಸಾಗ ನಿಮ್ಗೆ ಗೌರ್ಮೆಂಟ್ದು ಸ್ಕೀಮ್ಸ್ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಗೌರ್ಮೆಂಟ್ ಸ್ಕೀಮ್ಸ್ ಹೊಸ ಯಾರಿಗೆ ಒಂದು ಯಾರೋ ಒಂದು ಪದಕ ಸಿಕ್ಕಿರೋದಾಗಿರ್ಬೋದು, ಯಾವುದೊಂದು ಟ್ರೋಫಿ ಗೆದ್ದಿದ್ದಾಗಿರ್ಬೋದು, ನೋಬೆಲ್ಸ್, ಭಾರತ ರತ್ನ, ಪದ್ಮ ಅವಾರ್ಡ್ಸ್ ಏನಿದಾವಲ್ಲ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ 3 ಕೂಡ ಯಾರಿಗೆ ಸಿಕ್ಕಿದ್ರು ರೀಸೆಂಟಾಗಿ ಹೋಗ್ಬೇಕು. ಮತ್ತು ಅಪಾಯಿಂಟ್ಮೆಂಟ್ಸ್ ಯಾರು ಹೊಸವಾಗಿ ಏನಾರ ಅಪಾಯಿಂಟ್ಮೆಂಟ್ ಆಗಿರ್ತಾವೆ, RBI ಗವರ್ನರ್ ಆಗಿರ್ಬೋದು, ಆ ಟೈಪ್ ಏನು ಬೇರೆ ಬೇರೆ ಇರ್ತಾವಲ್ಲ. ಸೊ ಅವೆಲ್ಲ ಏನು ಸಣ್ಣದಾಗಿ ಆಗಿರ್ತಾವಲ್ಲ, ಅವನ್ನೆಲ್ಲ ಕರೆಂಟ್ ಅಫೇರ್ಸ್ ಅವ್ನು ಜಾಸ್ತಿ ಕೇಳ್ತಾರೆ. ಸೊ ಅವನು ಕೂಡ ನೋಡ್ಕೊರಿ. ಸೊ ಜಿ ಕೆ ಇಷ್ಟ ಐತಿ ಅಂದ್ರೆ ಇಷ್ಟ ಅಲ್ಲ. ಇದನ್ನು ಓದ್ಕೋತ ತಿಳ್ಕೊರ ಏನು ಇಲ್ಲ. ಇತ್ತಾಗಣ ಬರೀ ನೋಟ್ಸ್ ಮಾಡಿರ್ಕೋತ 2-3 ಬುಕ್ ಆಗ್ತಾವೆ ಇಷ್ಟು ಹೇಳ್ರ. ಬರೀ ನಾ ಮ್ಯಾಲ್ ಟಾಪಿಕ್ಸ್ ಹೇಳೀನಿ. ಸೊ ಜಿ ಕೆ ಅನ್ನೋದು ಭಾಳ ದೊಡ್ಡ ಟಾಪಿಕ್, ನೀವು ಎಷ್ಟು ಓದ್ರೂ ಮುಗಿಯಂಗಿಲ್ಲ. ಸೊ ಹಾಗಾಗಿ ನಾ ಮ್ಯಾಲ್ ಟಾಪಿಕ್ಸ್ ಹೇಳೀನಿ, ಅದ್ರೊಳಗೆ ಏನು ಭಾಳ ಐತಿ ಕಂಡಾಪಟ್ಟೆ, ಅದನ್ನ ನೀವು ಓದ್ಕೊರಿ. ನೆಕ್ಸ್ಟ್ ಇಂಗ್ಲೀಷ್ ನೋಡೋಣ ಅಂತ. ಸೊ ಇಂಗ್ಲೀಷ್ನ ನಿಮ್ಗೆ ಅತಿ ಹೆಚ್ಚು ಕ್ವಶನ್ ಬರೋದ ಆಂಟೋನಿಮ, ಸಿನೋನಿಮ, ಒನ್ ವರ್ಡ್ ಫ್ರೇಸಸ್. ಆಂಟೋನಿಮ್, ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು. ಸೊ ಕೆಲವೊಂದು ಅವ್ರು ಕ್ವಶನ್ಸ್ ಕೇಳ್ತಾರಲ್ಲ, ಅವರು ಒಂದು 5 ವರ್ಷದ ಪೇಪರ್ ಸಿಗಿರಿ ತೆಗೆದ ಯಾವ ಶೆಪ್ನಾಗ ಏನು ಕ್ವಶನ್ ಕೇಳಾರಲ್ಲ ಒಂದಿಷ್ಟು ಮಾಡ್ಕೊಂಡು ನಿಮ್ಗೆ 100 ಪದಗಳೊಳಗೆ 85 ಪದ ಅಲ್ಲಿಂದನೇ ಬರ್ತಾವ. ಅವ್ರು ಹೊಸ ಪದ ಕೇಳ್ತಾರೆ, ಬಟ್ ಜಾಸ್ತಿ ಚಾನ್ಸಸ್ ಅವ್ರು ಮೊದಲು ಕೇಳಿರೋ ಪದನೇ ಮತ್ತೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಕೂಡ ಟ್ರೈ ಮಾಡ್ತೀನಿ. ನಿಮ್ಗೆ ಟೆಲಿಗ್ರಾಮ್ದಾಗ PDF ಸಿಕ್ಕರೆ ಹಾಕಾಕ. ಎಕ್ಸಾಮ್ಸ್ ಈಗಂದ್ರೆ ಹಾಕಲ್ಲ, ಎಕ್ಸಾಮ್ಸನೇ ಬರೋಡ್ರಿ. ಎಕ್ಸಾಮ್ ಡೇಟ್ ಬಂತಂದ್ರೆ ಅವಾಗ ಹಾಕಕ್ಕೆ ಸಾಧ್ಯ ಆದ್ರೆ ಟ್ರೈ ಮಾಡ್ತೀನಿ. ಜಾಯ್ನ್ ಆಗಿರ್ರಿ. 3 ಕ್ವಶನ್ ನಿಮಗೆ ಸಿನೋನಿಮ್, ಆಂಟೋನಿಮ್ ಇಂದನೇ ಬರ್ತಾವ. ಮತ್ತು ಅದ್ಬಿಟ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದು ಲೈನ್ ಕೊಡ್ತಾರೆ, ಆ ಲೈನ್ನ ಒಂದ ಪದೊಳಗೆ ಏನಂತ ಹೇಳ್ಬೋದು ಅನ್ನೋದನ್ನ ಕೊಡ್ತಾರಲ್ಲ. ಸೊ ಅವು ಒಂದು 2-3 ಕ್ವಶನ್ಸ್ ಬರ್ತಾವ. ಮತ್ತು ಐಡಿಯಂ ಫ್ರೇಸಸ್ ಅಂದ್ರೆ ಗಾದೆ ಮಾತಿದ್ದಂಗೆ ಆ್ಯಕ್ಚುಲಿ. ಸೊ ಅವು ಕೂಡ ಒಂದು 2-3 ಕ್ವಶನ್ಸ್ ಬರ್ತಾವ. ಇವೆಲ್ಲ ಆಲ್ಮೋಸ್ಟ್ ಏನು ವರ್ಷ ಏನು ಕಂಡಾಪಟ್ಟೆ ಶಿಫ್ಟ್ ಆಗ್ತಾವೆ. GDO ಕಂಡಾಪಟ್ಟೆ ಶಿಫ್ಟ್ ಆಗ್ತಾವಲ್ಲ. ಸೊ ಕಂಡಾಪಟ್ಟೆ ಶಿಫ್ಟ್ನಾಗ ಕಂಡಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಅವ್ರು ಎಷ್ಟರ ಪಾಪ ಹೊಸ ಕ್ವಶನ್ ತರಬೇಕು, ಹಂಗಾಗಿ ಅವನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಅವು ಏನು ಹಳಿ ಕ್ವಶನ್ ಬರ್ತಾವೆ, ನಿಮ್ಗೆ ಏನು ಕಂಡಿರ್ತಾವಲ್ಲ, ಮತ್ತು ಒಂದು ಎಲ್ಲರೂ ನಿಮಗೆ ಸಿಗ್ತಾವೆ, ಹುಡುಕ್ಯಾಡ್ರಿ. ನೀವು ಹುಡುಕ್ಯಾಡ್ರೆ ಸಿಗ್ಲಿಕ್ಕೆ ಟೆಲಿಗ್ರಾಮ್ ಚಾನಲ್ ನಾನು ನಿಮಗೆ ಶೇರ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಆದಷ್ಟು. ಅದನ್ನ ಬಿಟ್ಟರೆ ಸ್ಪೆಲ್ಲಿಂಗ್ ಚೆಕ್ ಮಾಡುವ. ಸ್ಪೆಲ್ಲಿಂಗ್ ಅಂದ್ರೆ ಒಂದು ಯಾವುದೋ ಒಂದು ಪದ ಕೊಡ್ತಾರೆ. ಸೊ ಪದೊಳಗೆ ಯಾವುದೋ ಒಂದು 3 ಪದ ಕೊಟ್ಟು ಇದ್ರಿಗೆ ಯಾವ ಸ್ಪೆಲ್ಲಿಂಗ್ ಕರೆಕ್ಟ್ ಐತಿ, ಅಥವಾ 3 ಬೇರೆ ಪದ ಕೊಟ್ಟು ಇದ್ರಾಗ ಯಾವ ಸ್ಪೆಲ್ಲಿಂಗ್ ರಾಂಗ್ ಐತಿ ಅನ್ನೋ ಕ್ವಶನ್ಸ್ ಕೂಡ ಕೇಳ್ತಾರೆ. ಅದು 1-2 ಕ್ವಶನ್ಸ್ ಅದು ಬರುತ್ತೆ. ಸೊ ಅದನ್ನು ಕೂಡ ಅದನ್ನ ಎಷ್ಟು ನೋಡ್ಕೊಂಡ್ರೆ ನಿಮ್ಗೆ ಎಷ್ಟು ಪದನೇ ಬೋಯ್ತಾವೆ. ಆಲ್ಮೋಸ್ಟ್ ಅಷ್ಟು ಟಫ್ ಕೇಳಲ್ಲ, ಒಂದು ಲೆವೆಲ್ ಈಸಿನೇ ಕೇಳ್ತಾರೆ. ಬಟ್ ಕೆಲವೊಮ್ಮೆ ನಮ್ಮ ಟೈಮ್ ಖರಾಬ್ ಐತಂದ್ರೆ ಟಫ್ ಕ್ವಶನ್ ಕೂಡ ಕೇಳ್ಬೋದು ಸ್ಪೆಲ್ಲಿಂಗ್ ಒಳಗೆ. ಅದನ್ನ ಆಲ್ಮೋಸ್ಟ್ ಅವ್ರು ಈಸಿಯಾಗಿ ಕೇಳ್ತಾರೆ, ಮಾಡ್ಬೋದು. ಸೊ ಅದ್ಬಿಟ್ರೆ ಎರರ್ ಸ್ಪಾಟಿಂಗ್ ಒಂದು ಲೈನ್ ಕೊಡ್ತಾರೆ. ಈ ಲೈನಾಗಿ ಯಾವ ಭಾಗದಾಗ ಏನೋ ಒಂದು ತಪ್ಪಾಗೈತಿ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಏನಿರ್ತಾವಲ್ಲ, ಅವು ಗ್ರಾಮರ್ ಮಿಸ್ಟೇಕ್ಗಳು ಅವ್ರು ಟೆನ್ಸ್ ಒಳಗೆ ಜಾಸ್ತಿ ಕೇಳ್ತಾರೆ, ವರ್ಬ್ಸ್ ಒಳಗೆ ಕೇಳ್ತಾರೆ. ಬಿಟ್ರೆ ಆಲ್ಮೋಸ್ಟ್ ಅವ್ರು ಟೆನ್ಸ್ ಒಳಗೆ ಜಾಸ್ತಿ ಕೇಳ್ತಾರೆ. ಸೊ ಸೆಂಟೆನ್ಸ್ ಎರರಿಂದಲ್ಲ 4-5 ಕ್ವಶನ್ ಬರ್ತಾವೆ, ನೋಡ್ಕೊಂಡು ಮಿಸ್ ಮಾಡಬೇಡ್ರಿ, ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಅದನ್ನ ಬಿಟ್ಟರೆ ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೆಲವೊಮ್ಮೆ ನಿಮಗೆ ಕೇಳ್ತಾರೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಲ್ಮೋಸ್ಟ್ ಆರ್ಟಿಕಲ್ಗಳ, ಪ್ರಿಪೋಸಿಷನ್ಗಳ. ಆರ್ಟಿಕಲ್ಸ್ ಅಂದ್ರೆ ಎ ಆ್ಯಂಡ್ ಪ್ರಿಪೋಸಿಷನ್ ಅಂದ್ರೆ ಆನ್ ದ ಬ್ರಿಡ್ಜ್, ಅಟ್ ದ ಸಿಟಿ. ಸೊ ಆನ್, ಅಟ್, ಇನ್, ಔಟ್, ಅಪ್, ಡೌನ್ ಈ ಟೈಪ್ ಇರ್ತಾವಲ್ಲ. ಸೊ ಆ ಟೈಪ್ ಮತ್ತು ಆ್ಯನ ಎ ದ ಆರ್ಟಿಕಲ್ಸ್ ಅವನ್ನ ಜಾಸ್ತಿ ಕೇಳ್ತಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ.
ಅದನ್ನ ಬಿಟ್ಟರೆ ಇನ್ನು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅದು ಸೆಂಟೆನ್ಸ್ ಎರರ್ ಏನಿಲ್ಲ. ಸೊ ಸೆಂಟೆನ್ಸ್ ಎರರ್ ಬಿಟ್ಟು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಯಾವ ಟೈಪ್ ಅಂದ್ರೆ ಒಂದು ಲೈನ್ ಕೊಟ್ಟ ಅದ್ರ ಮಿಸ್ಟೇಕ್ ಅವ್ರ ಹತ್ರ ಮಿಸ್ಟೇಕ್ ಐತೈತಿ. ಸೊ ಇದನ್ನ ನೀವು ಏನಂತ ಚೇಂಜ್ ಮಾಡ್ತೀರಿ, ಇದನ್ನ ಏನಂತ ಚೇಂಜ್ ಮಾಡಿದ್ರೆ ಲೈನ್ ಕರೆಕ್ಟ್ ಆಗುತ್ತೆ ಅನ್ನೋ ಕ್ವಶನ್ಸ್ ಕೇಳ್ತಾರೆ. ಇವು ಒಂದ್ ಎರಡು ಕ್ವಶನ್ಸ್ ಬರ್ಬೋದು. ಅದನ್ನ ಬಿಟ್ಟರೆ ಕ್ಲೋಸ್ ಟೆಸ್ಟ್ ಅಂದ್ರೆ ಏನೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಪ್ಯಾರಾಗ್ರಾಫ್ 5 ಬ್ಲಾಂಕ್ ಕೊಟ್ಟಿರ್ತಾರಲ್ಲ, ಸೊ ಅದಂತೂ ಪ್ರತಿ ವರ್ಷ ಬರುತ್ತಾ. ಅದು ಭಾಳ ಹೈ ಲೆವೆಲ್ ಆಗಿಲ್ಲ. ನೀವೇನ್ರ ಅದನ್ನ ಪರ್ಫೆಕ್ಟ್ ಮಾಡಕ್ಕೆ ನೀವು ಸಿಂಪಲ್ ನ್ಯೂಸ್ ಪೇಪರ್ ಹೋದ್ರಿ ಇಂಗ್ಲೀಷ್ ಇದ್ದ, ನಿಮ್ಗೆ ಅದು ಭಾಳ ಹೆಲ್ಪ್ ಆಗುತ್ತಾ, ಆರಾಮ್ ಮಾಡ್ಕೋತೀರಿ. ಅದನ್ನ ಬಿಟ್ಟರೆ ನೋಡ್ರಿ ಇನ್ನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ಅನ್ಕೊಂತೀನಿ. ಸರಿ ಅಷ್ಟೇ. ಜೆಕೆದ ಮತ್ತು ಇಂಗ್ಲೀಷ್ ಇಷ್ಟು ಟಾಪಿಕ್ಸ್ ಕೇಳ್ತಾರೆ. ಇನ್ನು ಹಿಂದಿದನ್ನ ಆ್ಯಕ್ಚುಲಿ ನೋಡಿಲ್ಲ. ಸೊ ನಿಮಗೆ ಹಿಂದಿ ನಂಗೆ ಗೊತ್ತಿಲ್ಲ ಎಷ್ಟು ಜನ ಅಟೆಂಡ್ ಮಾಡ್ತಾರೆ ಹಿಂದಿ ಒಳಗೆ. ಸೊ ಹಿಂದಿ ಒಳಗೆ ನಿಮಗೆ ಹಿಂದಿ ಒಳಗೆ ಏನು ಟಾಪಿಕ್ಸ್ ಇಂಪಾರ್ಟೆಂಟ್ ಬೇಕಂದ್ರೆ ಕಮೆಂಟ್ ಹೆಸರು ನಾ ಹಾಕ್ತೀನಿ. ಆದ್ರೆ ಇನ್ನೊಮ್ಮೆ ಹೇಳ್ತೀನಿ, ನೀವು ಮ್ಯಾಥ್ಸ್ ರೀಸನಿಂಗ್ ಫಸ್ಟ್ ಪರ್ಫೆಕ್ಟ್ ಮಾಡ್ಕೊರಿ. ಆಮೇಲೆ ಜಿ ಕೆ ಮತ್ತು ಇಂಗ್ಲೀಷ್ ಕೂಡ ಅದ್ರದ್ದು ಕಂಟಿನ್ಯೂ ಮಾಡ್ಕೊಂತೀರಿ. ಇಂಗ್ಲೀಷ್ ಒಳಗಂತೂ ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ಭಾಳ ರಿಪೀಟ್ ಆಗ್ತಾವೆ. ಆಂಟೋನಿಮ್ ಸಿನೋನಿಮ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಐಡಿಯಂ ಪ್ಲೇಸ್ ಒಳಗೆ ಅವ್ನು ಪರ್ಫೆಕ್ಟಾಗಿ ನೋಡ್ಕೊರಿ. ಸರಿ, ಸಿಗೋದು ಮುಂದೆ ನೋಡಿದಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಆಗ್ರಿ. ಸಿಗೋಣ ಮುಂದೆ ನೋಡಿದಾಗ ಇದೇ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ ಹೋಗ್ತಿ. RRB ಗ್ರೂಪ್ ಡಿ ಭಾಳ ಜನ ಕೇಳಿದ್ರೆ ಅದ್ರದ್ದು ಕೂಡ ಹಾಕ್ತೀನಿ ಆದಷ್ಟು ಬೇಗ. ಸರಿ.